ಹಾಯ್ ಗೈಸ್, ಇವತ್ತು ಸೋಮವಾರ. ನಿನ್ನೆ ಮೊನ್ನೆ ಹಾಲಿಡೇ ಇತ್ತು. ಇವಾಗ ಸಡನ್ನಾಗಿ ಸೋಮವಾರ ಕಾಲೇಜ್ಗೆ ಬರಬೇಕು ಅಂದರೆ ಯಾಕಪ್ಪ ಬರ್ತಾಯಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಬೆಳಗ್ಗೆ ನಿದ್ದೆ ಎದ್ದೇಳಬೇಕು, ಏನೋ ಹಿಂಸೆ ಆಗೋಗುತ್ತೆ. ಈ ಬಸ್ಗಳಲ್ಲಿ ಈ ಸೋಮವಾರ ಈ ಹಾಸ್ಟೆಲ್ಗೆ ಹೋಗೋರು ಮತ್ತು ಎಲ್ಲೆಲ್ಲಿಗೋ ಹೋಗೋರು ಇರ್ತಾರೆ, ಎಲ್ಲ ರಿಟರ್ನ್ ಆಗ್ತಾ ಇರ್ತಾರೆ. ಆ ಜನಸಂಧಿಯಲ್ಲಿ ನುಗ್ಲಾಡ್ಕೊಂಡು ಪಬ್ಬ ಅಂದರೆ ನೆನ್ನೆ ನೈಟೇ ನಾವು ಶೂಗಳು ಅವು ಇವೆಲ್ಲ ತಿಕ್ಕೊಂಡು ಕ್ಲೀನಾಗಿ ಉಜ್ಕೊಂಡು ರೆಡಿ ಮಾಡಿರ್ತೀವಿ. ಬೆಳಿಗ್ಗೆ ಬಸ್ಸಲ್ಲಿ ಬಂದು ಯಾನೋ ಒಬ್ಬನ ಕೈಲಿ ತುಳಿಸ್ಕೋಬೇಕು. ಯಾರೋ ಒಬ್ರು ತುಳಿದಾಕಿರ್ತಾರೆ. ಒಂದು ದಿವಸ ಆದರೂ ನೆಟ್ಟಿಗೆ ಹಾಕ್ಕೊಂಡು ಹೋಗೋಣ ಫ್ರೆಶ್ ಆಗಿ ಅಂದರೆ ಆಗಲ್ಲ, ಯಾರೋ ಒಬ್ರು ತುಳಿಬೇಕು. ಕೆಲವರು ಆರಾಮಾಗಿ ಮರ್ಕೋತಿ ಆಟ ಆಡ್ಕೊಂಡಿದ್ದಾರೆ, ಕಾಲೇಜ್ಗೆ ಹೋಗ್ತೀರ, ಕ್ಲಾಸ್ಗೆ ಹೋಗ್ತೀರ. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಇನ್ಸಿಡೆನ್ಸ್ ಆಯ್ತು. ಏನಂದರೆ ಸರ್ ಏನೋ ಮೆಸೇಜ್ ಹಾಕಿದ್ರು. ಅದಕ್ಕೆ ಇವನು ಪವನ್ನು ಯಾವತ್ತು ಇದುವರೆಗೂ ಒಂದು ಮೆಸೇಜ್ ಹಾಕ್ತಾವಂತ ಏನೂ ಆಗಲಿಲ್ಲ ಅಂಥವನು ಥ್ಯಾಂಕ್ ಯು ಗುರುಜಿ ಅಂತ ಹಾಕೋನು. ಆ ಮೆಸೇಜು ಅದಕ್ಕೂ ಏನು ಸಂಬಂಧ ಇಲ್ಲ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಶಾಕ್ ನೀಡಿದೆ. ಅವ್ನಿಗೆ ಬನ್ನಿ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ ಏನು ಅಂತ. ಅವನು ಈ ನಡುವೆ ಸರಿಯಾಗಿ ಕಾಲೇಜ್ ಬರ್ತಾ ಇಲ್ಲ, ಅದಕ್ಕೆ ಈ ಥರ ಮೆಸೇಜ್ ಹಾಕಿದ್ರೆ ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ, ಅಟೆಂಡೆನ್ಸ್ ಕೊಡ್ತಾರೆ ಅಂದ್ಬಿಟ್ಟು ಅವನ ಐಡಿಯಾ. ಅವನಿಗೆ ಇವತ್ತು ಸೂರ್ಯ ಈ ಕಡೆ ಬಂದು ಈ ಕಡೆ ಹೋಗಿದ್ದಾನೆ. ನಿಂಗೇನು ಅನಿಸ್ತು? ನನಗೆ ಆಶ್ಚರ್ಯ ಆಯ್ತಪ್ಪ. ನನ್ನ ಬಿಟ್ಟು ಕುಡ್ದಾನಲ್ಲ ಅವನು, ಕುಡಿದ್ಬಿಟ್ಟು ಮೆಸೇಜ್ ಹಾಕೋನಲ್ಲ ಗ್ರೂಪಾಗ. ಆಶ್ಚರ್ಯ ಆಯ್ತು. ಅಯ್ಯೋ ಕುಡುಕ್ ನನ್ನ ಮಕ್ಕಳ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕಮೆಂಟ್ನ ನೋಡಿದಾಗ ಅನಿಸ್ತು ಮೋಸ್ಟ್ಲಿ ರಾತ್ರಿ ಏನೋ ಎಫೆಕ್ಟ್ ಆಗಿರ್ಬೋದು ಅಂತ. ನಿನ್ಗೇನು ಅನಿಸ್ತು? ಇನ್ನೂ ಶಾಕಲ್ಲಿ ಇದೆಲ್ಲ ಸರ್. ನಿಂಗೇನು ಅನಿಸ್ತು ಆ ಮೆಸೇಜ್ ನೋಡಿದಾಗ? ಹಾಂ, ಬಿಟ್ಟು ಹೋಗೋಲ್ಲ, ಅದಕ್ಕೆ ಬೇಜಾರಾಯಿತು. ನಿಂಗೇನು ಅನಿಸ್ತು? ಅವ್ರ ಅಜ್ಜಿ ಇವತ್ತು ಸತ್ರೆ ವಾರ ಆದ್ಮೇಲೆ ಸಂಬಂಧಿಗಳಿಗೆ ಫೋನ್ ಮಾಡಿಬಿಟ್ಟು ಇವತ್ತು ಮಣ್ಣೈತೆ ಬಾ ಅಂತ ಹೇಳ್ತಾರಲ್ಲ, ಹಂಗೆ ಅನ್ನಿಸ್ತು. ಅವನು ಮಗ ಅಲ್ಲ, ಬೋಳಿ ಮಗ. ಆ ಮೆಸೇಜ್ ನೋಡಿಬಿಟ್ಟು ಸರ್ರೇ ಕ್ಲಾಸಿಂದ ಆಚೆ ಹೊರಟಾಗವ್ರೆ. ಎಂಥ ಮೆಸೇಜ್ ನೋಡಿಲ್ಲ.